ಜಾಮೀನಿಗಾಗಿ ಕಾದು ಕಾದು ಸುಸ್ತಾಗಿರುವಂತಹ ಈ ಡಿ ಗ್ಯಾಂಗ್ ದರ್ಶನ್ ಪರವಾಗಿ ಈಗಾಗಲೇ ಸಿ.ವಿ. ನಾಗೇಶ್ ಪ್ರಬಲವಾದ ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಮೂಲಕ ಬ್ರೇಕ್ ಕೊಡಿಸದೇ ಇರೋ ರೀತಿಯಲ್ಲಿ ತಯಾರಾಗಿದ್ದಾರೆ. ಈ ಮಧ್ಯೆ ಬೇಲ್ ಸಿಗುತ್ತಾ, ತೀರ್ಪು ಯಾವಾಗ ಪ್ರಕಟ ಆಗುತ್ತೆ, ಇವ್ರು ಯಾವ ರೀತಿ ರೀಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಪ್ರಸನ್ನ ಕುಮಾರ್, ಎಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದರ್ಶನ್ ಜಾಮೀನಿಗೆ ಸಿ.ವಿ. ನಾಗೇಶ್ ವಾದ, ಬೇಲ್ಗೆ ಬ್ರೇಕ್ ಹಾಕಲು ಎಸ್.ಪಿ.ಪಿ. ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ದಾರೆ. ವಕೀಲರ ವಾದ ಆಲಿಸಿ ಇಂದಿಗೆ ಮುಂದಿನ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ಜಾಮೀನು ನೀಡದಂತೆ ಎಸ್.ಪಿ.ಪಿ. ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ವಾದ ಮಂಡಿಸಿದ್ದ ಸಿ.ವಿ. ನಾಗೇಶ್ಗೆ ಕೌಂಟರ್ ಕೊಡೋದಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ತಯಾರಿ ನಡೆಸಿದ್ದಾರೆ. ಒಂದೇ ಏಟಿಗೆ ಎಲ್ಲ ಆರೋಪಿಗಳ ವಿರುದ್ಧ ಆಕ್ಷೇಪಣೆ ಬಾಣ ಬಿಡಲು ಸಿದ್ಧತೆ ನಡೆಸಿದ್ದಾರೆ. ಹಾಗಾದರೆ ಎಸ್.ಪಿ.ಪಿ. ಮುಂದಿರುವ ಸವಾಲುಗಳು ಏನು ಅನ್ನೋದನ್ನು ನೋಡೋದಾದ್ರೆ, ಎಸ್.ಪಿ.ಪಿ. ವಾದ ಹೇಗಿರುತ್ತೆ? ಸಾಕ್ಷಿಗಳ ಸಂಗ್ರಹ, ಮರಣೋತ್ತರ ಪರೀಕ್ಷೆ ನಡೆಸೋದಕ್ಕೆ ವಿಳಂಬಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಕಾರಣ ನೀಡಲಿದ್ದಾರೆ. ಸಿಡಿಆರ್ ಹಾಗೂ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಹಾಗೂ 164 ಹೇಳಿಕೆ ಸಂಬಂಧ ಪ್ರತಿವಾದ, ಎಫ್ಎಸ್ಎಲ್ ರಿಪೋರ್ಟ್ ಮುಂದಿಟ್ಟು ವಾದ ಮಂಡಿಸುವ ಸಾಧ್ಯತೆ ಇದೆ. ದರ್ಶನ್ ಬಟ್ಟೆಯಲ್ಲಿ ರಕ್ತದ ಕಣ ಪತ್ತೆಯಾಗಿರೋ ಬಗ್ಗೆ ಉಲ್ಲೇಖ ಮಾಡಿದ್ದ ಸಿ.ವಿ. ನಾಗೇಶ್ ಈ ಪ್ರಶ್ನೆಗೆ ಎಫ್ಎಸ್ಎಲ್ ರಿಪೋರ್ಟ್ ಸಮೇತ ಉತ್ತರ ನೀಡುವ ಸಾಧ್ಯತೆ ಇದೆ. 164 ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ನೀಡುವ ಸಾಧ್ಯತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿನ ಅಂಶಗಳು ಉಲ್ಲೇಖದ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ. ಯಾವ ಹೊಡೆತದಿಂದ ರೇಣುಕಸ್ವಾಮಿ ಸಾವನ್ನಪ್ಪಿದ ಎಂಬುದರ ಬಗ್ಗೆ ಮಾತಾಡುವ ಸಾಧ್ಯತೆ ಇದೆ. ಅಡಿಷನಲ್ ಚಾರ್ಜ್ ಶೀಟ್ ಉಲ್ಲೇಖಿಸುವ ಸಾಧ್ಯತೆ ಇದೆ. ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ರಿಪೋರ್ಟ್ ಬಾಕಿ ಇದ್ದು ರೇಣುಕಸ್ವಾಮಿ ಹೊಡೆತ ತಿಂದಿರೋ ಫೋಟೋ, ವಿಡಿಯೋ ಫುಟೇಜ್ ಬಗ್ಗೆ ಕ್ಲಾರಿಫಿಕೇಶನ್ ನೀಡುವ ಸಾಧ್ಯತೆ ಇದೆ. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್.ಪಿ.ಪಿ. ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಲವೇ ಕ್ಷಣಗಳಲ್ಲಿ ಕಾಟೇರ ಬೇಲ್ ಭವಿಷ್ಯ. ಡಿ ಗ್ಯಾಂಗ್ಗೆ ಇವತ್ತು ಮಾಡು ಇಲ್ಲವೇ ಮಡಿ ದಿನ. ಪೊರ್ಕಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಗಟ್ಟಿಯಾಗುತ್ತಾ? ದಾಸನಿಗೆ ಜಾಮೀನು ನೀಡುವಂತೆ ಈಗಾಗಲೇ ವಾದವನ್ನ ಮಂಡಿಸಿ ಆಗಿದೆ ಸಿ.ವಿ. ನಾಗೇಶ್ ಅವರು. ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಎಸ್.ಪಿ.ಪಿ. ಕೌಂಟರ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಮೂಲಕ ಬೇಲ್ಗೆ ಬ್ರೇಕ್ ಹಾಕ್ತಾರಾ ಪ್ರಸನ್ನ ಕುಮಾರ್? ಇವತ್ತು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಆ ವಾದ ಪ್ರತಿವಾದ ಯಾವ ರೀತಿ ಇರುತ್ತೆ, ಏನಾಗಬಹುದು ಕೋರ್ಟಲ್ಲಿ, ಅಂತಿಮವಾಗಿ ತೀರ್ಪು ಪ್ರಕಟವಾಗಬಹುದಾ? ಇವತ್ತೇ ದರ್ಶನ್ಗೆ ಬೇಲ್ ಸಿಗಬಹುದಾ? ನೋಡೋಣ. ಪೊಲೀಸರಿಗೆ ಹೊರ ರಾಜ್ಯದ ಯುವಕ ಆವಾಜ್ ಹಾಕಿರುವಂತಹ ಒಂದು ಘಟನೆ ನಡೆದಿದೆ. ಸಿನಿಮಾ ಸ್ಟೈಲಲ್ಲಿ ಯುವಕ ಆವಾಜ್ ಹಾಕಿದ್ದಾನೆ. ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಆವಾಜ್ ಹಾಕಿರುವ ಘಟನೆ ನಡೆದಿದೆ. ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಯುವಕ ರಂಪಾಟ, ಪೊಲೀಸರ ಮೇಲೆ ಹಲ್ಲೆ ಮಾಡಿ ಭಾರಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ಠಾಣೆಯ ಮುಂದೆ ಮಲಗಿ ಈ ಯುವಕ ರಂಪಾಟ ಮಾಡಿರೋದು. ಠಾಣೆಯಲ್ಲಿ ಕುಳಿತು ಕಾಲ್ ಮೇಲೆ ಕಾಲ್ ಹಾಕಿ ಡೈಲಾಗ್ ಹೊಡೆದು ಹೈ ಡ್ರಾಮಾನ ಕ್ರಿಯೇಟ್ ಮಾಡಿದ್ದಾನೆ. ನೋಡಿ, ಆ ದೃಶ್ಯಗಳನ್ನು ನೋಡಿ ತಾವು. ಹೊರ ರಾಜ್ಯದ ಯುವಕ ಈತ ನಮ್ಮ ರಾಜ್ಯ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಆವಾಜ್ ಹಾಕಿರೋದು, ಅದು ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ. तुम पागल है क्या? तुम पागल है क्या? मारो मारो मारो! ओए, drag me again. Drag me to the main road. Come. Drag me to the main road. Okay, I can. Why not? Because of police officers. John. Hello.
My name is Anand Pashupati. Get up. No. Get up, right? Oh, police officer. Code Kodi. 1, 2, 3. Hey, Go ahead. Action. Okay, pension. We don't want pension. ಇಲ್ಲ, sir. I will do it. Okay. What pension? What we will do? No. Okay. Sit down now. No, I don't sit down. Okay. Okay. What you are doing, I am also doing. Okay. We don't Police have. officer. Abuse of power. Ah. Article 21. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈತ ಹೊರ ರಾಜ್ಯದ ಯುವಕ ಯಾವ ರೀತಿಯಲ್ಲಿ ಹೈ ಡ್ರಾಮಾಗೆ ಸಾಕ್ಷಿ ಆಗ್ತಿದ್ದಾನೆ ಅಂತ ಪೊಲೀಸರ ಮೇಲೇನೆ ಆತ ದಾಳಿ ಮಾಡೋದಕ್ಕೂ ಮುಂದೆ ಆಗ್ತಾ ಇದ್ದಾನೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸಿ ತಾವು. ಈತ ಹೊರ ರಾಜ್ಯದ ಯುವಕ, ಹೊಡಿರಿ ನನ್ನ ಹೊಡಿರಿ ಅಂತ ಹಿಂದಿಯಲ್ಲಿ ಹೇಳ್ತಾ ಇದ್ದಾನೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಫೋನ್ ಸಂಪರ್ಕದಲ್ಲಿ. ಧ್ರುವ, ಯಾರೀತ, ಏನಾಯ್ತು ಆಕ್ಚುಲಿ? ಯಾಕೆ ಶ್ರೀರಾಮಪುರ ಪೊಲೀಸ್ ಸ್ಟೇಷನ್ನ ಪೊಲೀಸರು ಇಷ್ಟೊಂದು ತಾಳ್ಮೆಯಿಂದ ಈತನಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ? ಏನಕ್ಕೆ ಈತ ಸ್ಟೇಷನ್ ಬಂದಿದ್ದ? ಶ್ರೀಪಾದ್, ಇದು ಭಾನುವಾರ ನಡೆದಂತ ಘಟನೆ. ಆ ವ್ಯಕ್ತಿ ಏನಿದ್ದಾನೆ ಆತ ಹೊರ ರಾಜ್ಯದವನಾದ್ರೂ ಈ ಶ್ರೀರಾಮ್ಪುರದಲ್ಲಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾನಂತೆ. ಆತ ತನ್ನ ಒಂದು ಅಪಾರ್ಟ್ಮೆಂಟ್ ಏನಿದೆ ಅದರ ಬಳಿ ಎಣ್ಣೆ ಹೊಡ್ಕೊಂಡು ಫುಲ್ ಟೈಟ್ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಈತ ಗಲಾಟೆ ಮಾಡ್ತಾ ಇದ್ದಾನೆ, ಸರ್ ಬಂದು ಇವನನ್ನ ಕರ್ಕೊಂಡು ಹೋಗಿ ಅಂತ 112ಗೆ ಕರೆ ಮಾಡಿರ್ತಾರೆ. ಸ್ಥಳಕ್ಕೆ ಹೋದಂತ ಹೊಯ್ಸಳ ಪೊಲೀಸರು ಆತನನ್ನ ನೇರವಾಗಿ ಈ ಒಂದು ಯಾವುದು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಆತನ ಹೈ ಡ್ರಾಮಾವನ್ನ ನೀವೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಪೊಲೀಸರು ಅದೆಷ್ಟೇ ಹೇಳಿದ್ರು ಅವರಿಗೆ ಬೈತಾ ಅವರ ಜೊತೆ ಒಂದು ಅಸಭ್ಯವಾಗಿ ವರ್ತಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಪೊಲೀಸರು ತಾಳ್ಮೆಯಿಂದ ಆತನಿಗೆ ತಿಳಿ ಹೇಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೂ ಕೂಡ ಆತ ತನ್ನ ಮೊಂಡಾಟವನ್ನ ಮುಂದುವರ್ಸ್ಕೊಂಡು ಹೋಗಿರ್ತಾನೆ. ಆದ್ರೆ ಇದು ಯಾವಾಗ ಆತನಿಗೆ ಕುಡಿದ ಎಣ್ಣೆ ಇಳಿದು ಹೋಗುತ್ತಾ ತಕ್ಷಣ ಸುಮ್ಮನಾಗ್ಬಿಡ್ತಾನೆ. ಪೊಲೀಸರು ಆತನ ಡೀಟೇಲ್ಸ್ ಅನ್ನ ಪಡ್ಕೊಂಡು ಆತನ ತಂದೆಯನ್ನ ಕೂಡ ಕರೆಸ್ತಾರೆ. ಕರೆಸಿ ವಿಚಾರಣೆ ನಡೆಸಿ ತಿಳಿ ಹೇಳಿ ವಾಪಸ್ ಮನೆಗೆ ಕಳಿಸಿದ್ದಾರೆ. ಈತ ಕುಡಿದ ನಶೆಯಲ್ಲಿ ಈ ರೀತಿ ವರ್ತಿಸಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಆ ನಂತರ ನಶೆ ಇಳಿದ ನಂತರ ಪೊಲೀಸರ ಬಳಿ ಸ್ವಾರಿ ಕೇಳಿ ಆತ ತೆರಳಿದ್ದಾನೆ. ಇನ್ನೊಂದ್ಸಲ ಈ ರೀತಿ ಮಾಡಬಾರ್ದು ಅಂತ ಹೇಳಿ ವಾರ್ನನ್ನ ಕೂಡ ಮಾಡಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನು ನಿಧಾನವಾಗಿ ಎಲೆಕ್ಷನ್ ರಿಸಲ್ಟ್ ಅಪ್ಡೇಟ್ ಮಾಡಿರುವ ಆರೋಪ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭಾರಿ ಚರ್ಚೆಗಳಾಗ್ತಾ ಇರೋದು ಒಂದು ಕಡೆ. ಆದರೆ ಕಾಂಗ್ರೆಸ್ನ ದೂರನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ. ಕಾಂಗ್ರೆಸ್ ಆರೋಪ ನಿರಾಧಾರ ಅಂತ ಚುನಾವಣಾ ಆಯೋಗ ಹೇಳಿದೆ. ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನ ಸಲ್ಲಿಸಿತ್ತು. ಏನಂತಂದ್ರೆ ನಿಧಾನವಾಗಿ ಎಲೆಕ್ಷನ್ ರಿಸಲ್ಟ್ ಅಪ್ಡೇಟ್ ಆಗಿದೆ ಅಂತ. ಜಯರಾಮ್ ರಮೇಶ್ ಅವರಿಂದ ಆಯೋಗಕ್ಕೆ ದೂರನ್ನ ಸಲ್ಲಿಸಲಾಗಿತ್ತು. ಇದೀಗ ಕಾಂಗ್ರೆಸ್ ದೂರನ್ನ ಆಯೋಗ ತಿರಸ್ಕರಿಸಿದೆ. ಹರಿಯಾಣ ರಿಸಲ್ಟ್ ತಡವಾಗ್ತಾ ಇದೆ ಅಂತ ಕಾಂಗ್ರೆಸ್ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿತ್ತು. We are filing a complaint. There are at least 8 seats in which 11 rounds of counting are over and the Congress is in the lead, but that is not being reflected in the ECI website. That is not being reflected in all the channels that are showing the results. So this is a subtle way of the Union Home Minister using the ECI to put pressure on the local administration. The ECI is a constitutional body, it's an independent body, it should function independently.